ಅಯ್ಯಪ್ಪ ಈ ತರ ಆಗಿತ್ತ ನಮ್ಮ ಬಾಲ್ಯದಲ್ಲಿ ಅಥವಾ ನಮ್ಮ ಯೌವನದಲ್ಲಿ ಈ ತರ ನಾವು ಮಾಡಿದ್ವಾ ಅಂತಕ್ಕಂಥ ಆಘಾತ ನಮ್ಗೆ ಮತ್ತೊಮ್ಮೆ ಮರುಗಳಿಸಿ ನಾನು ಈ ತರ ಮಾಡಬಾರ್ದಾಗಿತ್ತು ಅಥವಾ ಈ ತರ ಸಂಕಷ್ಟಕ್ಕೆ ಸಿಲುಕಬಾರ್ದಾಗಿತ್ತು ಅಂತ ನಾವು ಪರಿತಾಪ ಪಡೋದು ಕೂಡ ಇದೆ. ಹಾಗಾಗಿ ನಮ್ಗೆ ನೆನಪುಗಳು ಖಂಡಿತ ಬೇಕು. ಯಾಕೆಂತಂದ್ರೆ ನಾವು ಜೀವನದಲ್ಲಿ ಮುಂದೆ ಮುಂದೆ ಸಾಗಬೇಕಾದ್ರೆ ಹಿಂದಿನ ನೆನಪುಗಳ ಒಂದು ಹೆಜ್ಜೆ ಗುರುತಾಗ್ತವೆ ನಮ್ಗೆ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. 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 ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರ ನಾವು ಅಂತರಾಳ ಕಾರ್ಯಕ್ರಮದಲ್ಲಿ ಒಂದೊಂದು ಅಮೂಲ್ಯ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಈ ದಿನ ಕೂಡ ನಾನು ತಮ್ಮ ಮುಂದೆ ಒಂದು ಹೊಸ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ, ಈ ದಿನದ ವಿಷಯ ನೆನಪು. ಈ ನೆನಪು ಅಂತಕ್ಕಂಥದ್ದು ಒಂದು ಮಧುರವಾದ ಭಾವನೆ. ಏನು ನೆನಪು? ಇದು ನಾವೇನ್ ತಿಳ್ಕೊಳ್ತೀವಿ, ಕೇವಲ ಮನುಷ್ಯರಲ್ಲಿ ಮಾತ್ರ ಇದೆ ನೆನಪು, ಮನುಷ್ಯನಿಗೆ ಮಾತ್ರ ಆಲೋಚನಾ ಶಕ್ತಿ ಇದೆ. ಹೌದು, ಆಲೋಚನಾ ಶಕ್ತಿ ಇರೋದು ಮನುಷ್ಯನಿಗೆ ಮಾತ್ರ, ಹೌದು. ಆದ್ರೆ ನೆನಪಿನ ಶಕ್ತಿ ಪ್ರಾಣಿಗಳಿಗೂ ಇದೆ ಅಂತ ನಾವು ಯಾವ ರೀತಿ ಗುರುತಿಸ್ಕೋಬಹುದು ಅಂತಂದ್ರೆ, ಈಗ ನಾವು ಸಾಕಿರ್ತಕ್ಕಂತ ಸಾಕು ಪ್ರಾಣಿಗಳಾದಂತಹ ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಹಸುಗಳಾಗಿರ್ಬೋದು, ಇವೆಲ್ಲ ತಮ್ಮ ಮಾಲೀಕನ ಬಗ್ಗೆ ಅವರು ಎಲ್ಲೇ ಬಿಟ್ಟು ಬಂದ್ರು, ಅವ್ರಿಗೆ ಸಾಕಾಗಿ ನಾವು ಸಾಕೋದಕ್ಕೆ ಇನ್ನು ಆಗಲ್ಲಪ್ಪ, ಬೇಡ ಇದನ್ನ ಬಿಟ್ಟು ಬಿಡೋಣ ಅಂತ ಎಲ್ಲೇ ಬಿಟ್ಟು ಬಂದ್ರು ಕೂಡ ಅವು ಮಾಲೀಕನ ನೆನಪಲ್ಲೇ ಮತ್ತೆ ವಾಪಸ್ಸು ಮರಳಿ ತಮ್ಮ ಗೂಡನ್ನ ಸೇರ್ತಕ್ಕಂತ ಕೆಲಸ ಮಾಡ್ತವೆ. ಹಾಗೆ ಅಕಸ್ಮಾತ್ ಎಲ್ಲಾದ್ರೂ ಕಾಣೆಯಾಗಿದ್ರೆ, ದಾರಿ ತಪ್ಪಿ ಹೋದ್ರೂ ಕೂಡ ಒಂದಲ್ಲ ಒಂದಿನ ಅದರ ನೆನಪಿನ ಶಕ್ತಿ ಮೂಲಕ ಅದು ವಾಪಸ್ಸು ಬರುವಂತ ಸಾಧ್ಯತೆಗಳು ನಾವು ಕೇಳಿದೀವಿ, ನೋಡಿದೀವಿ. ಸಾಕಷ್ಟು ಸಿನಿಮಾಗಳ ಮೂಲಕ ಅಂತಹ ಒಂದು ದೃಶ್ಯಗಳನ್ನ ನಾವು ತಿಳ್ಕೊಂಡು ಇದೀವಿ. ಈ ನೆನಪಿನಲ್ಲಿ ಮುಖ್ಯವಾಗಿ ಎರಡು ವಿಧಗಳನ್ನ ನಾವು ಗುರುತಿಸಬಹುದು. ಯಾವ ರೀತಿ ಅಂತಂದ್ರೆ, ಒಂದು ಮಧುರವಾದ ನೆನಪು, ಮತ್ತೊಂದು ಕಹಿಯಾದ ಮತ್ತು ಮನಸ್ಸಿಗೆ ಕಷ್ಟವಾದಂತ ನೆನಪುಗಳು. ಈಗ ಮಧುರವಾದಂತ ನೆನಪುಗಳನ್ನ ನಾವು ನೋಡೋದಾದ್ರೆ, ನಾವು ಬಾಲ್ಯದಲ್ಲಿ ಆಡದಂತ ಆಟ ಪಾಠಗಳು, ಮಾಡದಂತ ಕೀಟಲೆಗಳು ಎಲ್ಲವನ್ನು ಕೂಡ ನಾವು ಪ್ರಬುದ್ಧರಾಗಿ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಂಡ್ಮೇಲೆ ಅವು ಆ ಎಲ್ಲಾ ನೆನಪುಗಳನ್ನ, ಮಧುರವಾದ ನೆನಪುಗಳನ್ನ ನಾವು ಮೆಲ್ಕ್ ಹಾಕ್ತಾ ಇರ್ತೀವಿ. ಯಾಕೆ ಅಂತಂದ್ರೆ, ಈ ಬಾಲ್ಯ, ಯೌವನ, ಮುಪ್ಪು, ಈ ಮೂರು ಹಂತಗಳಲ್ಲೂ ಕೂಡ ಮನುಷ್ಯ ನೆನಪುಗಳನ್ನ ಮೆಲ್ಕ್ ಹಾಕ್ತಾನೆ ಇರ್ತಾನೆ. ಈಗ ಬಾಲ್ಯದ ನೆನಪುಗಳನ್ನ ಯೌವನದಲ್ಲಿ ಮೆಲ್ಕ್ ಹಾಕ್ತಿವಿ. ಯೌವನದಲ್ಲಿ ನಡೆದಂತಹ ಎಷ್ಟೋ ಮಧುರವಾದ ನೆನಪುಗಳನ್ನ ನಾವು ಮುಪ್ಪಿನ ಅವಧಿಯಲ್ಲಿ ಅದನ್ನ ನೆನೆಸ್ಕೊಂಡು, ಅಯ್ಯೋ ನಾನು ಹಾಗಿದ್ದೆ, ನಾನು ಹಾಗ್ ಮಾಡಿದೆ, ಶಾಲೆಗೆ ಫಸ್ಟ್ ಬರ್ತಾ ಇದ್ದೆ, ಕಾಲೇಜ್ಗೆ ಫಸ್ಟ್ ಬರ್ತಾ ಇದೆ, ಹೀಗೆ ಹಲವಾರು ಸವಿಯಾದ ನೆನಪುಗಳನ್ನ ನಾವು ಮೆಲುಕು ಹಾಕೋದ್ರಲ್ಲಿ ನಮ್ಮ ಜೀವನನ ಕಳೀತಾ ಇರ್ತೀವಿ. ಹೀಗೆ ಈ ಮಧುರವಾದ ನೆನಪುಗಳು ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೋ, ಅದೇ ರೀತಿ ಈ ಕಹಿಯಾದ ನೆನಪುಗಳು ಇವು ಮನಸ್ಸಿಗೆ ಖುಷಿ ಕೊಡೋದಕ್ಕಿಂತ ಮನಸ್ಸಿಗೆ ದುಃಖನ ತರಬಹುದು. ಅಥವಾ ಆ ಕಹಿ ಘಟನೆನ ನಾವು ನೆನಪು ಮಾಡ್ಕೊಂಡಾಗ್ಲೆಲ್ಲ, ಅಯ್ಯಪ್ಪ ಈ ತರ ಆಗಿತ್ತ ನಮ್ಮ ಬಾಲ್ಯದಲ್ಲಿ ಅಥವಾ ನಮ್ಮ ಯೌವನದಲ್ಲಿ ಈ ತರ ನಾವು ಮಾಡಿದ್ವಾ ಅಂತಕ್ಕಂಥ ಆಘಾತ ನಮ್ಗೆ ಮತ್ತೊಮ್ಮೆ ಮರುಗಳಿಸಿ ನಾನು ಈ ತರ ಮಾಡಬಾರ್ದಾಗಿತ್ತು ಅಥವಾ ಈ ತರ ಸಂಕಷ್ಟಕ್ಕೆ ಸಿಲುಕಬಾರ್ದಾಗಿತ್ತು ಅಂತ ನಾವು ಪರಿತಾಪ ಪಡೋದು ಕೂಡ ಇದೆ. ಹಾಗಾಗಿ ನಮ್ಗೆ ನೆನಪುಗಳು ಖಂಡಿತ ಬೇಕು. ಯಾಕೆಂತಂದ್ರೆ ನಾವು ಜೀವನದಲ್ಲಿ ಮುಂದೆ ಮುಂದೆ ಸಾಗಬೇಕಾದ್ರೆ ಹಿಂದಿನ ನೆನಪುಗಳ ಒಂದು ಹೆಜ್ಜೆ ಗುರುತಾಗ್ತವೆ ನಮ್ಗೆ. ಆ ಹೆಜ್ಜೆ ಗುರುತನ್ನ ಇಟ್ಕೊಂಡು ನಾವೇನು ಒಳ್ಳೇದ್ ಮಾಡಿದ್ವೋ ಅದು ದಾರಿ ದೀಪವಾದ್ರೆ, ನಾವು ಮಾಡಿದಂತ ಕೆಟ್ಟ ಕೆಲಸಗಳು ಅಥವಾ ನಮಗ್ ಬಂದಂತ ಸಂಕಷ್ಟಗಳ ನೆನಪುಗಳಾಗಿರ್ಬೋದು, ಇವುಗಳು ನಮ್ಗೆ ಹಿಂದೆ ಮಾಡಿದಂತ ತಪ್ಪನ್ನ ಮುಂದೆಂದೂ ಮಾಡಬಾರ್ದು ಅಂತ ತಿದ್ದುಕೊಂಡು ಹೋಗೋದಕ್ಕೆ ಅವು ಕೂಡ ಒಂದು ದಾರಿಯನ್ನ ತೋರಿಸ್ತಕ್ಕಂತ ಮಾರ್ಗದರ್ಶಕವಾಗಿ ಕೆಲಸ ಮಾಡ್ತವೆ. ಹಾಗಾಗಿ ಈ ನೆನಪುಗಳನ್ನ ನಾವು ಮೆಲ್ತಾ ಇರಬೇಕು. ಮತ್ತೆ ಇವುಗಳನ್ನ ನಾವು ಎಲ್ಲಾ ಹಂತದಲ್ಲೂ ಕೂಡ ನೆನೆಸ್ಕೊಂಡು ನಮ್ಮ ಮನಸ್ಸನ್ನ ಹಗುರವಾಗಿ ಮಾಡ್ಕೊಂಡು, ಮತ್ತೆ ಕಹಿ ನೆನಪುಗಳನ್ನ ಮರೆಯಕ್ಕಾಗಲ್ಲ, ಆದ್ರೂ ಕೂಡ ಅದನ್ನ ಹೆಚ್ಚು ಹೆಚ್ಚು ಜ್ಞಾಪಕ ಮಾಡ್ಕೊಳ್ದೆ ಅಥವಾ ನೆನಪು ಮಾಡ್ಕೊಳ್ದೇನೆ ನಾವು ಯಾವ್ದು ಸುಂದರ ಕ್ಷಣಗಳಿದೆಯೋ ಅದನ್ನ ಸವಿತಾ ನಮ್ಮ ಜೀವನ ಅಂತಕ್ಕಂತ ಈ ಒಂದು ಪ್ರಯಾಣವನ್ನ ನಾವು ಪೂರ್ಣಗೊಳಿಸಬೇಕಾಗಿದೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ನಮಗೆ
ಕಹಿ ಘಟನೆಗಳನ್ನ ಮರೆಯೋದಕ್ಕೆ ಕಷ್ಟ ಆದ್ರೆ ನಾವು ಧ್ಯಾನ, ಯೋಗ ಇತ್ಯಾದಿ ಮತ್ತೆ ಒಂದಷ್ಟು ಮಧುರವಾದ ಸಂಗೀತಗಳನ್ನ ಕೇಳೋದ್ರ ಮೂಲಕ ನಮ್ಮ ಜೀವನದಲ್ಲಿ ನಡೆದಂತಹ ಯಾವುದೇ ದುರ್ಘಟನೆಗಳು ಅಥವಾ ಸಂಕಷ್ಟಗಳನ್ನ ನಾವು ಈ ಮೂಲಕ ಅದನ್ನ ಒಂದು ಏನು ರಿಪ್ಲೇಸ್ಮೆಂಟ್ ಅಂತ ಏನ್ ಕಲಿತೀವಿ, ಆ ಕಹಿ ಘಟನೆ ಮನಸ್ಸಿನಲ್ಲಿ ಗಾಯ ಮಾಡೋದನ್ನ ತಪ್ಪಿಸುತ್ತವೆ ಇವೆಲ್ಲ ಒಂದು ಹವ್ಯಾಸಗಳು ನಮ್ಗೆ. ಹಾಗಾಗಿ ಉತ್ತಮ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಉತ್ತಮ ನೆನಪುಗಳನ್ನ ಮಾತ್ರ ನಾವು ಜೀವನದಲ್ಲಿ ಮೆಲುಕು ಹಾಕ್ತಾ ನಾವು ಸಾಗೋ ದಾರಿ ಕಠಿಣವಾಗಿರ್ಲಿ ಅಥವಾ ಹೂವಿನ ಹಾಸಿಗೆ ಆಗಿರ್ಲಿ, ಯಾವುದೇ ಒಂದು ಅಚಲವಾದ ದೃಢವಾದ ವಿಶ್ವಾಸದಿಂದ ನಾವು ಈ ಎಲ್ಲಾ ಕಹಿ ಸಿಹಿ ನೆನಪುಗಳನ್ನ ನಾವು ಸಮನಾಗಿ ಸ್ವೀಕಾರ ಮಾಡೋದಕ್ಕೆ ಈಗ ಹತ್ತಿರದಲ್ಲೇ ಯುಗಾದಿ ಹಬ್ಬ ಇದೆ. ಈ ಯುಗಾದಿ ಹಬ್ಬ ಕೂಡ ಅದನ್ನೇ ನಮಗೆ ನೆನಪಿಸುತ್ತೆ. ಕಹಿ ಘಟನೆಗಳನ್ನ ಮರಿಬೇಕು, ಸಿಹಿ ಘಟನೆಗಳನ್ನ ನಾವು ಸವಿಬೇಕು. ಇದೇ ಒಂದು ಈ ಯುಗಾದಿ ಹಬ್ಬ ಆಚರಣೆಯ ವೈಶಿಷ್ಟ್ಯ. ಹಾಗಾಗಿ ನಾವು ಈ ಎಲ್ಲ ಒಂದು ಅಂಶವನ್ನ ಮನಸ್ಸಿನಲ್ಲಿಟ್ಕೊಂಡು ನಮ್ಮ ಜೀವನದ ದಾರಿಯನ್ನ ಸುಗಮಗೊಳಿಸಿಕೊಂಡು ನಾವು ನಡೀತಾ ಇರೋಣ ಅಂತ ಹೇಳೋದ್ರ ಮೂಲಕ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಹಂತಕ್ಕೆ ಬಂದಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ನಾನು ತಮ್ಮೆಲ್ಲರನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು.